ನಮ್ಮ ಜೊತೆಗೆ ಜೆಡಿಎಸ್ ಶಾಸಕರಾದಂತಹ ಎ ಮಂಜು ಅವರಿದ್ದಾರೆ. ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ವಿಧಾನಸೌಧದಲ್ಲಿ ವಿಧಾನಸೌಧ ಅಪೋಸಿಷನ್ ಮೊಗಸಾಲೆಯಲ್ಲಿ ಈ ರೀತಿಯ ಚೇರ್ಗಳನ್ನ ಅಳವಡಿಸಿದ್ದಾರೆ. ಶಾಸಕರು ವಿಶ್ರಾಂತಿ ಪಡೆಯಲಿ. ಈ ವಿಚಾರಕ್ಕೆ ತಮ್ಮ ಅಭಿಪ್ರಾಯ? ನಾವು ಇಲ್ಲಿ ಬರೋದು ವಿಶ್ರಾಂತಿ ಪಡೆಯಲ್ಲ. ಇದು ಮೊಗಸಾಲೆನಲ್ಲಿ ಬೇಜಾರಾದಾಗ ಕಾಫಿ ಕುಡಿಕೊಂಡು ಹೋಗ್ಬೇಕಂದ್ರೆ ಇಲ್ಲಿ ಈ ರೀತಿ ರೆಕ್ಲೈನರು ಸೀಟು ಮಸಾಲ ಸೀಟ್ ಎಲ್ಲ ಹಾಕಿದೆ. ಎಲ್ಲೋ ಒಂದ್ ಕಡೆ ಒಂದು ಕೆಟ್ಟದ ಸಂಪ್ರದಾಯ ಅಂತ ನನ್ನ ಅಭಿಪ್ರಾಯ. ಇದು ಇಲ್ಲಿ ಈ ತರ ಮಾಡ್ತಕ್ಕಂಥದ್ದು ನ್ಯಾಷನಲ್ ವೇಸ್ಟ್ ಜೊತೆಗೆ ಅಟೆಂಡೆನ್ಸ್ ಇನ್ಕ್ರೀಸ್ ಮಾಡ್ತೀವಿ ಅಂತ ಮಾಡ್ತಕ್ಕಂಥದ್ದು. ನಾವು 220 ಆಗಿದ್ದೀವಿ, 5 ಜನ ಹಾಕವ್ರೆ. ನಿಮ್ಗೆ 224 ಜನಕ್ಕೆ ಅಟೆಂಡೆನ್ಸ್ಗೆ ಎಲ್ಲರಿಗೆಲ್ಲ ಹಾಕೊಳ್ತಾರೆ. ಇದು ಯಾವುದೇ ಕಾರಣದಲ್ಲೂ ನನ್ನ ಅಭಿಪ್ರಾಯ ವೈಯಕ್ತಿಕವಾಗಿ ಹಾಕ್ಬಾರ್ದು. ಈ ಸೌಕರ್ಯ ಇಲ್ಲಿ ಕೊಡತಕ್ಕದ್ದು ತಪ್ಪು ಅಂತಕ್ಕಂಥ. ಅಲ್ಲ, ಶಾಸಕರು ಮಧ್ಯಾಹ್ನ ಟೈಮಲ್ಲಿ ನಿದ್ದೆ ಮಾಡೋಕ್ಕೋಸ್ಕರ ಬೇರೆ ಬೇರೆ ಕಡೆ ಹೋಗ್ತಾರೆ. ಒಂದು 10 ನಿಮಿಷ ಮತ್ತೆ ನಿದ್ದೆ ಮಾಡ್ಬಿಟ್ಟು ಮತ್ತೆ ಸದನದಲ್ಲಿ ಭಾಗಿಯಾಗ್ಲಿ ಅನ್ನೋಂಥ ಒಂದು ನಾವು ಇಲ್ಲಿ ಬಂದಾಗ ನಮ್ಮ ನೋಡಕ್ಕೆ ಊರುಗಳಿಂದ ಜನ ಬಂದಿರ್ತಾರೆ. ಅವ್ರ ಸಮಸ್ಯೆಗಳನ್ನ ಇದು ಮಾಡೋದಕ್ಕೆ ಬಂದಿರ್ತಾರೆ. ನಾವಿಲ್ಲಿ ಬಂದಾಗ ಲಂಚ್ ಟೈಮಲ್ಲಿ ನಾವು LH ಹೋಗ್ಬೇಕು. ನಾವು LH ಅಲ್ಲಿ ಜನಗಳನ್ನ ಭೇಟಿ ಮಾಡ್ಬೇಕು, ಅವ್ರ ಸಮಸ್ಯೆಗಳನ್ನ ಆಲಿಸ್ಬೇಕು, ಆಮೇಲೆ ಮತ್ತೆ ವಾಪಸ್ ಬರ್ಬೇಕು. ನಮ್ಮ ಕಮಿಟ್ಮೆಂಟ್ MLAಗಳಿಗೆ ಅವ್ರ ಕಮಿಟ್ಮೆಂಟ್ ಇರ್ಬೇಕು. ನಾವು ಸಂದರ್ಭಕ್ಕೆ ಹೋಗ್ಬೇಕು, ಪಾರ್ಟಿಸಿಪೇಟ್ ಮಾಡ್ಬೇಕು. ಇಲ್ಲಿ ಒತ್ತಡದಿಂದ ಇರ್ತಕ್ಕಂಥದ್ದು ಫೆಸಿಲಿಟೀಸ್ ಕೊಟ್ಟಿಂದ ಬರ್ತಕ್ಕಂಥದ್ದು ಇದು ಸ್ಕೂಲ್ ಅಲ್ಲ. ಇಟ್ ಈಸ್ ನಾವು ವೈಯಕ್ತಿಕವಾಗಿ ಅಳವಡಿಸ್ಕೊಂಡು ಬರ್ತಕ್ಕಂಥದ್ದು ಸೂಕ್ತ ಆಗುತ್ತೆ. ಈ ವಿಚಾರವನ್ನ ಸ್ಪೀಕರ್ ಅವರು ಗಮನಕ್ಕೆ ತರುವಂತ ಪ್ರಯತ್ನ ಡೆಫಿನೆಟ್ ಆಗಿ ಹೇಳ್ತೀನಿ. ಸ್ಪೀಕರ್ ಅವರಿಗೆ ಇದು ಮಾಡಿರ್ತಕ್ಕಂಥದ್ದು ಯಾರು ಅಡ್ವೈಸ್ ಮಾಡೋರು, ಯಾರು ಹೇಳ್ಕೊಟ್ಟವ್ರೆ ಅದನ್ನ ಮಾಡಬಾರ್ದು ಅಂತಕ್ಕಂಥದ್ದು ಅದು ಹೇಳ್ತೀನಿ. ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ. ಈ ರೀತಿಯ ಸೌಕರ್ಯಗಳು ಕೊಟ್ಟು ಸೋಂಬೇರಿ MLAಗಳೆಲ್ಲ ಇಲ್ಲೇ ಕೂತವ್ರೆ, ಅಲ್ಲಿ ಒಳಗಡೆ ಇಲ್ಲ. ನೀವು ಕೊಟ್ಟಂತಹ ಏನು ಈ ಸೌಕರ್ಯಗಳಿದೆ, ಈ ಸೌಕರ್ಯಗಳೆಲ್ಲ ಶಾಸಕರು ಕೂಡ ಸೋಮಾರಿಗಳ ಹಾಕುವುದು. ಹಾಗಾಗಿ ಇದನ್ನ ವಾಪಸ್ ಪಡಿಬೇಕು ಅನ್ನೋ ಒತ್ತಾಯವನ್ನ ಸಭಾಧ್ಯಕ್ಷರು ಮಾಡ್ತಾರೆ ಅನ್ನೋ ಮಾತುಗಳನ್ನ ಆಡಿದ್ದಾರೆ. ಇಷ್ಟು ಎ ಮಂಜು ಅವರ ಮಾತು.